ಹಾಯ್. ಹಳೆ ಟೆಂಪಲ್ನ ಇಷ್ಟಪಡೋರು ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ನಾವು ಅದನ್ನು ನೋಡಿದ ತಕ್ಷಣ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀವಿ, ಎಷ್ಟು ಕ್ವಶನ್ಸ್ಗಳು ನಮ್ಮ ತಲೆಯಲ್ಲಿ ಬರುತ್ತೆ ಅಂತ. ಏನಕ್ಕಂದರೆ ಲೈಕ್ ಆವಾಗಿನ ಕಾಲದಲ್ಲಿ ಕಟ್ಟೋದು ತುಂಬ ಈಸಿ ಏನಾಗಿರಲಿಲ್ಲ. ಇವಾಗ ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದನ್ನ ಟೈಪ್ ಮಾಡೋದು ಕ್ಲಿಕ್ ಮಾಡಿದ್ರೆ ಏನೋ ಒಂದು ಐಡಿಯಾಸ್ ಕೊಡುತ್ತೆ ನಮಗೆ. ಸೊ ವಿ ಕ್ಯಾನ್ ಬಿಲ್ಡ್ ಈಸಿ. ಬಟ್ ಆವಾಗ ಅಷ್ಟೊಂದು ಟೆಕ್ನಾಲಜಿ ಇರಲಿಲ್ಲ. ಆದ್ರೂ ಆವಾಗಿನ ಟೆಂಪಲ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ನನಗೆ ತುಂಬ ಇಷ್ಟವಾದ ಟೆಂಪಲ್ಲು ತಂಜಾವೂರ್ದು ಬಿಗ್ ಟೆಂಪಲ್. ಅದು ಏನಕ್ಕೆ ಇಷ್ಟ, ಅದು ಇದು ತುಂಬ ಕಥೆಗಳಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ನಾನು ಪೊನ್ನಿಯಿನ್ ಸೆಲ್ವನ್ ಲಾಸ್ಟ್ ಬುಕ್ ಕಲಿತಿದ್ದೀನಿ. ಸೊ ಈ ಬುಕ್ಕನ್ನು ಓದ್ತಿರಬೇಕಾದ್ರೆ ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ. ಆ ನ್ಯಾಚುರಲ್ ಡಿಸಾಸ್ಟರ್ ಆಗೋ ಟೈಮಲ್ಲಿ ಪೊನ್ನಿಯಿನ್ ಸೆಲ್ವರ್ ಅರುಣ್ ಮೈಲಿವರ್ಮ ಅವರು ಒಬ್ಬರು ಬೌದ್ಧ ಭಿಕ್ಷುಗೆ ಹೇಳ್ತಾರೆ, ಈ ಥರ ಇದೆ, ಐ ವಿಲ್ ಬಿಲ್ಡ್ ಟೆಂಪಲ್ ಇನ್ ತಂಜಾವೂರು ದಟ್ ವಿಲ್ ಬಿ ಕಾಲ್ಡ್ ದಕ್ಷಿಣ ಮೇರು ಬೈ ಅವರ್ ಫ್ಯೂಚರ್ ಜನರೇಷನ್. ಐ ವಿಲ್ ಬಿಲ್ಡ್ temples that are so massive that even if sea rushes in, they will not drown. I will build huge stupas that will provide shelter to people during natural disaster like this. ಆವಾಗ ಒಂದು ಟೆಂಪಲ್ನ ಕಟ್ಟೋದಕ್ಕೆ ರೀಸನ್ ನನ್ನ ಜನರ ಸೇಫ್ಟಿ ಇಂಪಾರ್ಟೆಂಟು. ಏನಾದರೂ ನ್ಯಾಚುರಲ್ ಡಿಸಾಸ್ಟರ್ ನಡೀತು ಅಂದರೆ ಅವ್ರು ಇಲ್ಲಿ ಬಂದು ದೇ ಕ್ಯಾನ್ ಬಿ ಸೇಫ್ ಹಿಯರ್ ಅನ್ನೋ ರೀಸನ್ಗಾಗಿರುತ್ತೆ. ಅದನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಇವಾಗಲೂ ತಂಜಾವೂರಿಗೆ ಹೋದರೆ ಆ ಟೆಂಪಲ್ನ ನೋಡಿದ್ರೆ ಮೈ ಗಾಡ್ ಸೋ ಬ್ಯೂಟಿಫುಲ್. ಆ 1000 ವರ್ಷದ ಹಿಂದೆ ಒಬ್ಬ ರಾಜ ಈ ಥರ ಯೋಚನೆ ಮಾಡಿ ಕಟ್ಟಿರೋ ಟೆಂಪಲ್ ಈಗ 1000 ವರ್ಷ ಆದಮೇಲೆ ನಾವು ಹೋಗಿ ನೋಡಿದಾಗ ಓ ಮೈ ಗಾಡ್, ಇಟ್ಸ್ ಸೋ ಬ್ಯೂಟಿಫುಲ್. ಪೊನ್ನಿಯಿನ್ ಸೆಲ್ವನ್ ಇನ್ನೂ ಮುಗ್ದಿಲ್ಲ, ಇನ್ನೂ ತುಂಬ ಪೇಜಸ್ ಇದೆ ಫಿನಿಷ್ ಮಾಡೋದಕ್ಕೆ. ಫಿನಿಷ್ ಮಾಡಿಬಿಟ್ಟು ಐ ವಿಲ್ ಗಿವ್ ಯು ಆಲ್ ದ ರಿವ್ಯೂ. ಬಾಯ್ ಬಾಯ್.